ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 43 ಬೈಕ್ಗಳನ್ನು ಕಳವು ಮಾಡಿದ್ದ ಕುಖ್ಯಾತ ಬೈಕ್ಗಳನ್ನು ಕಿತ್ತೂರು ಪೊಲೀಸರು ಬಂಧಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ಕಿತ್ತೂರು, ಖಾನಾಪುರ, ಬೆಳಗಾವಿ, ಹಳಿಯಾಳ ಹಾಗೂ ಧಾರವಾಡ ತಾಲೂಕುಗಳಲ್ಲಿ ಬೈಕ್ ಕಳವು ಮಾಡುತ್ತಿದ್ದ ಆರೋಪಿಯನ್ನ ಪೊಲೀಸರು ಕೆಡ್ಡಾಕಿ ಕೆಡವಿದ್ದಾರೆ. ಬಂಧಿತ ಆರೋಪಿಯನ್ನ ಖಾನಾಪುರ ತಾಲೂಕಿನ ನಿಡಗಲ್ ಗ್ರಾಮದ ನಾರಾಯಣ ಮನೋಹರ ಕದಂ ಎಂದು ಗುರುತಿಸಲಾಗಿದೆ. ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಈ ವಿಶೇಷ ಕಾರ್ಯಾಚರಣೆ ಸಂಪೂರ್ಣ ವಿವರ ಇಲ್ಲಿದೆ. ಒಟ್ಟು 43 ಬೈಕ್ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಬಂಧಿಸಿ ಕಳವು ಮಾಡಲಾಗಿದ್ದ 43 ಬೈಕ್ಗಳನ್ನು ಜಪ್ತಿ ಮಾಡುವಲ್ಲಿ ಕಿತ್ತೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಬೈಲಹೊಂಗಲ, ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ಕಿತ್ತೂರು ಸಿಪಿಐ ಶಿವಾನಂದ್ ಗುಡಗನಟ್ಟಿ, ಪಿಎಸ್ಐ ಭರತ್, ಗಂಗಾಧರ್ ಹಂಪಣ್ಣವರ್ ಹಾಗೂ ಸಿಬ್ಬಂದಿ ನಡೆಸಿದ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಲವಾರು ಬೈಕ್ಗಳು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಕಾಣೆಯಾಗಿರ್ತಕ್ಕಂಥದ್ದು. ಇದಕ್ಕೆ ಇವತ್ತು ಒಂದ್ ರೀತಿ ಬೆಳಗಾವಿ ಜಿಲ್ಲಾ ಒಂದ್ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳ ರಾಮರಾಜನ್ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ DSP ಸಾಹೇಬರಾಗಿರ್ತಕ್ಕಂಥ ವೀರಯ್ಯ ಹಿರೇಮಠ ಅವರ ಒಂದ್ ರೀತಿ ನೇತೃತ್ವದಲ್ಲಿ ಕಿತ್ತೂರು ಪೊಲೀಸ್ ಠಾಣೆ ಎಲ್ಲಾ ಅಧಿಕಾರಿಗಳ ಒಂದ್ ರೀತಿ ಸಿಬ್ಬಂದಿಗಳ ಒಂದ್ ರೀತಿ ಕಾರ್ಯಕಾರಿತೆಯಿಂದ ಸಾಕಷ್ಟು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆಯ ಒಂದ್ ರೀತಿ ವರಿಷ್ಠಾಧಿಕಾರಿಗಳಿರುವ ರಾಮರಾಜನ್ ಸರ್ ಏನ್ ಹೇಳ್ತಾರೆ? ಸರ್ ನಮಸ್ತೆ, ಹೇಳಿ ಸರ್. ಒಂದ್ ರೀತಿ ತುಂಬಾ ಅನಿವಾರ್ಯ ಆಗಿತ್ತು ಸರ್, ಇದನ್ನ ಬೇಕಾಗಿತ್ತು. ಸೊ ಇದು ಫಸ್ಟ್ ಆಫ್ ಆಲ್ ಕಿತ್ತೂರು ಪೊಲೀಸ್ ಸ್ಟೇಷನ್ ಸ್ಟಾಫ್ ಆಫೀಸರ್ಸ್ ಎಲ್ಲರಿಗೂ ಅಭಿನಂದನೆ ಹೇಳಬೇಕು ಮತ್ತು ಧನ್ಯವಾದಗಳನ್ನ ಹೇಳಬೇಕು. ಸೊ ಇದು ಸುಮಾರು 2 ವರ್ಷದಿಂದ ಆಲ್ಮೋಸ್ಟ್ ನಮ್ಮಲ್ಲಿ ಬೆಳಗಾವಿ ಜಿಲ್ಲಾ, ಬೆಳಗಾವಿ ನಗರ, ಹುಬ್ಳಿ ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿರುವ ಬೈಕ್ ಕಳ್ತನಗಳು. ಇದರಲ್ಲಿ ಬೈಕ್ ಕಳ್ತನ ನೋಡುವ ಸಂದರ್ಭದಲ್ಲಿ ಇವರು ಯಾರು ದೊಡ್ಡವರು ಶ್ರೀಮಂತರ ಯಾರು ಇಲ್ಲ, ಬೇಸಿಕ್ ನಾರ್ಮಲ್ ಲೈಫ್ ಲೀಡ್ ಮಾಡ್ಕೊಂಡು ಹೋಗೋರು. ಇಂಥ ಒಂದು ಪೆಟಿ ಅಫೆಂಡರ್ ಸಣ್ಣದಾಗಿ ಶುರು ಮಾಡಿ ಇವತ್ತು ಒಂದೇ ಅಕ್ಯೂಸ್ಡ್ ಮನೋಹರ್ ಕದಂ ಅಂದ್ರ ನಾರಾಯಣ್ ಮನೋಹರ್ ಕದಂ ಅಂದ್ರ ಎಂಬ ನಿಡಗಲ್ ಗ್ರಾಮದ ಖಾನಾಪುರ ತಾಲೂಕಿನ ವ್ಯಕ್ತಿ ಒಬ್ಬನೇ ಒಂದು 43 ಅಫೆನ್ಸ್ ಅನ್ನು ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇದರಲ್ಲಿ ಒಂದು ಕೇಸಲ್ಲಿ ನಾವು ಒಳ್ಳೆ ಲೀಡ್ ಅನ್ನು ತಗೊಂಡು ಹೋಗಿ ನಾವು ಪತ್ತೆ ಮಾಡುವ ಸಂದರ್ಭದಲ್ಲಿ ಬಹಳಷ್ಟು ಕೇಸಸ್ ಕೂಡ ಪತ್ತೆ ಆಗಿದೆ. ಇದು ಹೈಯೆಸ್ಟ್ ನಂಬರ್ ಬೆಳಗಾವಿಯಲ್ಲಿ ಇತ್ತೀಚೆಗೆ ಆಗಿರೋದಲ್ಲಿ, ಒಂದೇ ಅಕ್ಯೂಸ್ಡ್ ಕಡೆ ಒಂದು ಪತ್ತೆ ಆಗಿರೋದಲ್ಲಿ ಹೈಯೆಸ್ಟ್ ನಂಬರ್. ಸೊ ಇವನು ಕೂಡ ಸ್ವಲ್ಪ ಮಿನಿಮಮ್ ಟ್ಯಾಕ್ಟಿಕಲಿ ನಾಲೆಜ್ ಅನ್ನು ಯೂಸ್ ಮಾಡಿದ್ದಾನೆ. ಒಂದು ಎಲ್ಲಿ ಕ್ರೌಡ್ ಜಾಸ್ತಿ ಇರ್ತದೆ ಅಲ್ಲಿ ಹೋಗಿ ಸ್ಪ್ಲೆಂಡರ್ ಗಾಡಿಯಲ್ಲಿ ಒಂದು 4-5 ಕೀ ಹಾಕಿಬಿಟ್ಟು ಯಾವುದೇ ಒಂದು ಕೀಯಲ್ಲಿ ಆನ್ ಆಗಿಬಿಡುತ್ತೆ ಅಂದ್ರೆ ತಗೊಂಡು ಬರೋದು. ಸೊ ಸ್ಪ್ಲೆಂಡರ್ ಗಾಡಿಯಲ್ಲಿ ಇರುವ ಒಂದು ಸಣ್ಣ ಟೆಕ್ನಿಕಲ್ ಇಶ್ಯೂವನ್ನು ಉಪಯೋಗ ಮಾಡಿಕೊಂಡು ಇಂತಹ ಮಾಡಿರ್ತಾನೆ. ಎರಡನೇದು ತಗೊಂಡು ಹೋಗಿ ಆದ್ಮೇಲೆ ಖಾನಾಪುರನಲ್ಲಿ ಬೇರೆ ಬೇರೆ ಹಳ್ಳಿಯಲ್ಲಿ ಮಾರಾಟ ಮಾಡೋದು ಮಾಡಿರ್ತಾನೆ. ಸೊ ಅದರಿಂದ ಒಂದೇ ಕಡೆ ಯಾವ್ದು ಕಾನ್ಸಂಟ್ರೇಟ್ ಆಗುತ್ತೆ ಅಂದ್ರೆ ಗೊತ್ತಾಗಿಬಿಡುತ್ತೆ. ಬೇರೆ ಬೇರೆ ಕಡೆ ಆಗೋದ್ರಿಂದ ಅವನ ತಲೆ ಮರೆಸ್ಕೊಳ್ಳೋದು ಮತ್ತು ಇದರಿಂದ ಬೇಗ ಗೊತ್ತಾಗಿಲ್ಲ. ಆದ್ರೆ ಕೂಡ ಇವತ್ತು ಒಂದು ಕೇಸಲ್ಲಿ ನಾವು ಹುಡ್ಕೊಂಡು ಹೋಗಿ ಮತ್ತು ಅದರಲ್ಲಿ ಸರಿಯಾದ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿ ಇವತ್ತು ಒಂದು 43 ಬೈಕ್ ಅನ್ನು ಪತ್ತೆ ಮಾಡಿ ಇರ್ತಾರೆ. ಅದಕ್ಕೆ ಎಂಟೈರ್ ಕ್ರೈಮ್ ಟೀಮ್ಗೆ ಮತ್ತು ಎಂಟೈರ್ ಆಫೀಸ್ ಸ್ಟಾಫ್ ಮತ್ತು CPI DSP ಎಲ್ಲರಿಗೂ ಕೂಡ ಇದಕ್ಕೆ ಅಭಿನಂದನೆ ಹೇಳ್ಕೊಳ್ತೀನಿ. ಹೇಳಿ ಸರ್, ಈಗೇನು ಎಷ್ಟು ದಿನಗಳಲ್ಲಿ ಮತ್ತೆ ವಿತರಣೆ ಮಾಡಿದ್ದೀರಾ? ಸಾಕಷ್ಟು ಬೈಕ್ಗಳಿಗೆ ಇನ್ಸೂರೆನ್ಸ್ ಇರಲ್ಲ, ಅವೆಲ್ಲ ಇದ್ ಮಾಡ್ಬಿಟ್ಟು ಕೊಡಿಸ್ತಿರೋ ಹೆಂಗೆ ಅಂತ? ಈಗ ಇದರಲ್ಲಿ ಸಾರ್ವಜನಿಕ ನ್ಯಾಯ ಅಂದ್ರೆ ಈಗ ಕಾನೂನನ್ನ ನಾವು ಪಾಲನೆ ಮಾಡಬೇಕು. ಕೋರ್ಟ್ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಇದರಲ್ಲಿ ಇರುವವರೆಲ್ಲ ಅಮಾಯಕರು ಇರ್ತಾರೆ. 2 ವರ್ಷ ಹಿಂದೆ ಇರೋದಲ್ಲಿ ಇವರಿಗೆ ಇನ್ಶೂರೆನ್ಸ್ ರಿನ್ಯೂ ಮಾಡಿರೋದಿಲ್ಲ. ಆದ್ರೆ ಕೂಡ ಬೈಕ್ಗಳನ್ನು ಬೇಗ ಬಿಡುಗಡೆ ಮಾಡಬೇಕಂದ್ರೆ ನ್ಯಾಯಾಧೀಶರಕ್ಕೆ ನಾವೇ ರಿಕ್ವೆಸ್ಟ್ ಮಾಡ್ತೀವಿ. ಸೊ ದಟ್ ತಕ್ಷಣ ಅವ್ರ ಬೈಕ್ ಓನರ್ಗಳಿಗೆ ಬೈಕ್ ಹೋಗ್ಲಿ. ಎಲ್ಲ 43 ಬೈಕ್ ಕೂಡ ರನ್ನಿಂಗ್ ಕಂಡೀಷನ್ ಅಲ್ಲಿ ಇರ್ತದೆ. ಮಿನಿಮಮ್ ಒಂದೊಂದು ಬೈಕ್ 30,000-40,000 ಸಾವಿರ ಬರುವ ಬೈಕ್ಗಳಿದೆ. ಸೊ ಓನರ್ಗಳಿಗೆ ಬೇಗ ಕೊಡೋದೇ ನಮ್ಮ ಉದ್ದೇಶ. ನ್ಯಾಯಾಧೀಶರಿಗೆ ಮಾತಾಡಿ ನಾನು ಪರ್ಸನಲ್ ಆಗಿ ಫಾಲೋ ಅಪ್ ಮಾಡಿ ಇದನ್ನು ನಮ್ಮ ಆಫೀಸರ್ಸ್ ಮೂಲಕ
ಇದನ್ನು ಬೇಗ ಕೊಡೋದು ಅದಕ್ಕೆ ನಿಜವಾದ ನ್ಯಾಯ, ಅದನ್ನು ಒದಗಿಸ್ಬೇಕಂದ್ರೆ ನಾವು ವಿನಂತಿ ಮಾಡ್ಕೊಳ್ತೀವಿ, ಇದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಸಿಬ್ಬಂದಿಗಳ ಕೊರತೆಯ ನಡುವೆ ಸಾಕಷ್ಟು ಒಂದು ರೀತಿ ಈ ಒಂದು ಭರ್ಜರಿ ಕಾರ್ಯಾಚರಣೆ ಮಾಡಿದರೆ ನಿಮ್ಮ ಮಾರ್ಗದರ್ಶನದಲ್ಲಿ ಕಿತ್ತೂರು ಠಾಣೆ ಎಲ್ಲ ಅಧಿಕಾರಿಗಳಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಏನ್ ಹೇಳಿ? ಸೊ ನಮ್ಮಲ್ಲಿ ಪ್ರೊಫೆಷನಲಿಸಂ ಇಂಪ್ರೂವ್ ಆಗುವ ಸಂದರ್ಭದಲ್ಲಿ, ಪ್ರೊಫೆಷನಲಿಸಂ ಚೆನ್ನಾಗಿರೋ ಸಂದರ್ಭದಲ್ಲಿ ಚಾಲೆಂಜಸ್ ಇದ್ದೇ ಇರ್ತದೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸ್ ಜನಸಂಖ್ಯೆಗೂ ಪೊಲೀಸಕ್ಕೂ ನಂಬರ್ಸ್ ನೋಡುವ ಸಂದರ್ಭದಲ್ಲಿ ಬಹಳಷ್ಟು ಕಮ್ಮಿ ಇದೆ. ಆದ್ರೆ ಕೂಡ ಈ ಒತ್ತಡದಲ್ಲಿ ಕೂಡ ನಮ್ಮ ಆಫೀಸರ್ಸ್ ಬಹಳಷ್ಟು ಶ್ರಮ ಪಟ್ಟು ಇಷ್ಟೊಂದು ರಿಕವರಿಗಳನ್ನು ಮಾಡಿದ್ದಾರೆ. ಇನ್ನು ಸಿಬ್ಬಂದಿಗಳು ಜಾಸ್ತಿ ಇರೋ ಸಂದರ್ಭದಲ್ಲಿ ಒಳ್ಳೆಯ ರಿಕವರಿಗಳು, ಒಳ್ಳೆ ಕ್ರೈಮ್ ಡಿಟೆಕ್ಷನ್, ಕ್ರೈಮ್ ಕಂಟ್ರೋಲ್ ಮಾಡೋದು ಇನ್ನೂ ಆಗುತ್ತದೆ. ಸೊ ಇಷ್ಟೊಂದು ಒತ್ತಡದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಹೇಳ್ಕೊಳ್ತೀವಿ. ಧನ್ಯವಾದ. ರೈತ ಧ್ವನಿ ಮೀಡಿಯಾ ನ್ಯೂಸ್, ನಾನು ಶಶಾಂಕ್ ಕಾರ್ಕೆ.